ಒಂದ್ ದಾರ ಕಟ್ಟಕ್ ಏಟೋತ್ಲ ನಿನ್ಗೆ ಒಂದ್ ಚಿಕ್ಕ ದಾರ ಬಿರ್ಬಿರ ಕಟ್ಟಲಿ ಖಾತೆ ಹೋದವ್ರು ಎಲ್ಲೋದ್ರು ಇಟೋತ್ತಾದ್ರು ಬಂದಿಲ್ಲ ಲೇ ಕ್ವಾಟ್ಲೆ ಹೋದವ್ರೆಲ್ಲ ಬಂದೇ ಇಲ್ಲ 6 ಮುಂದಿನ ತಬ್ಲ ಬಂದೈತೆ ಬಾರ್ಸೋರ್ ಇನ್ನೇನ್ ಬಿಡದೆ ಬತ್ತಾವ್ರೆ ಏಟೋತ್ಲ ಬರೋದವ್ರು ಲೇ ಅವ್ರು ಬರ ಗಂಟ ನೀನೇ ವಿಚಾರಿಸ್ತಾ ಇರ್ಬೇಕು ಆಮೇಲೆ ಸರಿ ಆಯ್ತಮ್ಮ ಲೇ ಬಿರ್ನೆ ಕಟ್ಲಾ ಲೇ ಎಲ್ಲಿದ್ದಿಲ್ಲ ಆ ಬಲ್ಗಡಿಗ್ ಬಂದು ಎಡ್ಗಡಿಗ್ ಬಂದ್ಬಿಡ್ಲಾ ಬಂದ್ ನೆಟ್ಟಗ್ ಬಾ ಈಟ್ ವರ್ಷ ಆಯ್ತು ನಮ್ಮ ಮನೆ ಎಲ್ಲದೆ ಅಂತ ಗೊತ್ತಿಲ್ವ ನಿಂಗೆ ಮುಖಂಡ್ಲ ಮದೇವಾ ಬಿರ್ನೆ ಬಂದ್ಬಿಡ್ಲಾ ಸರಿ ಕಲ್ಲ ಲೇ ಕ್ವಾಟ್ಲೆ ಬಲ್ಲ ಇಲ್ಲಿ ಬಂದೆ ಏನಂತ ಬಂದ ಕೆಲ್ಸ ಮಾಡಾಕ ಬಿಡ ಅಂತ್ಯ ಲೇ ಆ ಕತ್ತೆಯವ್ರಿಗೆ ಫೋನ್ ಮಾಡ್ದೇನಲ್ಲ ಆಗ್ಲೇ ಮಾಡಿದೀನಿ ಸರಿ ಸಮಕ್ ಬತ್ತಾರ ಬಿಡು ಇನ್ನೊಂದ್ ಕಿತ ಮಾಡ್ಲಾ ಆಯ್ತು ಇದ್ನ ಪೂಜೆ ಹತ್ರ ಮಾಡಿಬಿಟ್ಟು ಫೋನ್ ಮಾಡ್ತೀನಿ ಬಿಡು ಇನ್ನೇ ಮಾಡ್ಲಾ ಅಮ್ಮ ನೀನ್ ಹೇಳಿದಿ ಅಂದ್ಮೇಲೆ ಸುಮ್ಕೆ ಬಿಡ್ತೇನೆ ಕೈಯಲ್ಲಿ ಕಪ್ಪೆ ಮುಟ್ಟಕ್ಕಿಲ್ಲ ದೊಡ್ಡಪ್ಪನ ಮುಖಕ್ಕೆ ಹೆಂಗ್ ಮಸಿ ಬಳಿತೀನಿ ನೋಡ್ತಾ ಇರೋ ಒಟ್ನಲ್ಲಿ ಸಂಭ್ರಮದ ಮನೆ ಸೂತ್ಕದ ಮನೆ ಆಗ್ಬೇಕು ಆಟೆಯ ಆ ಶಿವರಾಮೇಗೌಡನ್ ಸೋಲು ಕಟ್ಟಿಟ್ ಬುತ್ತಿ ಅನ್ನೋದು ಅವನಿಗೆ ಸಂದಾಗ ಅರ್ಥ ಆಗ್ಬೇಕು ಆಯ್ತದಮ್ಮ ನೀನ್ ತಲೆ ಕೆಡಿಸ್ಕೋಬೇಡ ನೋಡ್ರಪ್ಪ ಚೆನ್ನಾಗ್ ತಬ್ಲ ಹೊಡಿ ನೀನು ಹಾರ್ಮೋನಿಯಮು ನಿದ್ದೆ ಗಿದ್ದೆ ಮಾಡ್ಬಿಟ್ಟೆ ಆಮೇಲೆ ಗೌಡ್ರ ಮನೆ ಅವ್ರು ಬಿಟ್ಟಾರ ಹೊಡೆದ್ ಬಾರಿಸ್ಬಿಡ್ತಾರ ಹೇಳಪ್ಪ ದೊಡ್ಡಿಗೆ ಹೋಗೋ ದಾರಿ ಯಾವ್ದ್ರಣ್ಣ ದೊಡ್ಡಿಗೆ ಹೋಗೋ ದಾರಿನ ಹಿಂಗೆ ಮುಖದ ನೇರಕ್ಕೆ ಹೋಯ್ತಾ ಇದ್ರೆ ಅಲ್ಲಿ ಒಂದ್ ದೊಡ್ಡ 2 ತೆಂಗಿನ ಮರ ಕಾಣಿಸುತ್ತೆ ಅದ್ರೊಳಕ್ ಹೋಗ್ಬಿಟ್ಟು ಎಡಕ್ ತಿರುಗ್ಬಿಟ್ಟು ಬಲಕ್ ಹೋದ್ರೆ ಅಲ್ಲೇ ಸಿಗುತ್ತೆ ಓ ಹೌದಾ ಟ್ಯಾಂಕು 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 ಇವ್ರನ್ನೆಲ್ಲ ಎತ್ತಕೊಂಡು ತೋಟದ ಮನೆಗೆ ಹಾಕ್ರಲ್ಲ ನಾಳೆ 10 ಗಂಟೆ ಬಿಡ್ಬೇಡಿ ನಾನ್ ಹೇಳಿದ ಕೆಲ್ಸ ಏನಾಯ್ತಲ್ಲ ನೋಡು ನಾನ್ 7 ಗಂಟ ಅವ್ರ ಫೋನ್ಗೂ ಸಿಕ್ಬಾರ್ದು ಕಾಣಿಸ್ಕೋಬಾರ್ದು ಬೆಳಿಗ್ಗೆ ಗಂಟ ಅಲ್ಲೇ ಬಿತ್ತಿರ್ಬೇಕು ಅವ್ರು ಅರ್ಥ ಆಯ್ತೆ ಅಮ್ಮ ಇದೇ ಕಂಡ್ಲ ಬೇಕಾಗಿದ್ದಿತ್ತು ಆ ಶಿವರಾಮೇಗೌಡ ವಿಲ 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 ಅಂತ ಒದ್ದಾಡ್ಬೇಕು ಬಂದೆ ಅದು ಕೆಳಗ್ ಬಿದ್ದೋಯ್ತಿತ್ತಲ್ಲ ಅದಕ್ಕೆ ಹಿಡ್ಕೊಳ್ಳೋಣ ಅಂತ ಬಂದೆ ನಿಮ್ಗೇನಾದ್ರೂ ಏಟಾಯ್ತೆ ನಂಗೇನಾಗಿಲ್ಲ ಕಣಮಿ ನಿಂಗೇನಾರು ನೋವಾಯ್ತೆ ನಂಗೂ ಇವನಾಗಿಲ್ಲ ಯಾಕಮ್ಮ ಹೆಂಗ್ ನೋಡ್ತಾ ಇದೀಯಾ ಏನೂ ಇಲ್ಲ ಬಿಡಿ ಆದ್ರೂ ಒಂಥರ ಆಗ್ತಿಲ್ವೇ ನಮ್ಮಿ ನಿಂಗೆ ಏನು ಹೇಳಿದ್ರಿ ಆಯ್ತಮ್ಮ ನಿಮ್ಮಿಬ್ರು ರೊಮ್ಯಾನ್ಸ್ನ ಆಮೇಲೆ ಇಟ್ಕೊಳ್ಳಿ ಈಗ ಮಾಡೋ ಕೆಲ್ಸನ ಮಾಡಿ ಲೇ ಒಸಿ ಸುಮ್ಕೆ ನಿಂತ್ಕೊಳ್ಳ ನಾವಿಬ್ರು ಏನು ಮಾಡ್ತಿರಲ್ಲ ಅಲ್ಲಿ ಇವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಇವನ್ಗೆ ಗೊತ್ತಿಲ್ಲ ಇವ್ನು ನನ್ಗೆ ಹೇಳಕ್ ಬಂದಾನೆ ಗೋವಿಂದ ಭದ್ರ ಹೇಳಪ್ಪಯ್ಯ
ಆಗ್ಲೇ ಟೈಮ್ ಆಗ್ಬಿಡದೆ, ಎಲ್ಲರೂ ಹೊಂಟವ್ರಂತೆ. ಆಮೇಲೆ ಮಿನಿಸ್ಟ್ರು ಹೊಂಟ್ಬಿಟ್ಟವ್ರಂತೆ. ಅವ್ರು ಬಂದ್ಬಿಟ್ಟೇನೆ ಪೂಜೆ ಶುರು ಮಾಡ್ಬಿಡೋಣ. ಆದಷ್ಟು ಬೇಗ ಏನೇನಿದೆ ವ್ಯವಸ್ಥೆ ಮಾಡ್ಬಿಡ್ರಪ್ಪ. ಸರಿನಪ್ಪ. ಈ ಗೋವಿಂದ ಅಲ್ಲಿ ಕಾಣಿಸ್ತಲ್ವ? ಗೋವಿಂದ, ಗೋವಿಂದ. ಅಯ್ಯೋ ಇವನೊಬ್ಬ. ಅಮ್ಮಿ, ಯಾರೋ ಕೂಗುದ್ರಲ್ಲ, ಹೋಗಿ ನೋಡಮ್ಮಿ ಯಾರದು. ಲೇ ಕ್ವಾಟ್ಲೆ, ಎಲ್ಲೋರನ್ ಕೇಳಲ್ಲ ಮೊದ್ಲು. ಹ್ಞೂ ಅಂತಮ್ಮ, ಈಗಲೇ ಮರದೆ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕ್ಲಾ, ಏನಾಯ್ತ್ಲಾ? ಅದು ಫೋನ್ ಸ್ವಿಚ್ ಆಫ್ ಬತ್ತದೆ ಅಂತಮ್ಮ. ಅದಕ್ಕೆ ನಾನು ಆಗ್ಲೇ ಮಾಡು ಅಂತ ಹೇಳ್ದೆ. ನನ್ಗೇನ್ ಗೊತ್ತು ಅಂತಮ್ಮ, ಹಾರ್ಮೋನಿಯಂ ತಂದೆ ಆಟೋದವನು ಬತ್ತವ್ರೆ ಕಾಣೋಣ ಅಂದ. ಸರಿ, ಒಂದ್ ಕೆಲ್ಸ ಮಾಡು, ಬಿರ್ನೆ ಅವ್ರ ಅಟ್ಟಿತ ಹೋಗಿ ಅವ್ರೆಲ್ಲವರೇ ಕರ್ಕೊಂಬಂದ್ಬಿಟ್ಟು ಹೇಳ್ತೀನಿ. ಸರಿ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಎಲ್ಲೂ ಹೋದ್ರು. ಗೌಡ್ರೆ, ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಕಣಮೆ. ಗೌಡ್ರೆ, ಯಾರೋ ಬಂದಿಲ್ಲ ಅಂದಂಗಾಯ್ತು. ಯಾರು ಬಂದಿಲ್ಲ? ಅದೆಲ್ಲ ಬಿಟ್ಟು ಹೊಸ ಆಚೆಗೆ ಹೋಗ್ಬತ್ತೀನಿ ತಡಿ. ಗೌಡ್ರು ಸಾನೆ ಟೆನ್ಷನ್ ಮಾಡ್ಕೊಂಡವ್ರೆ. ಯಾರು ಬಂದಿಲ್ಲ? ಹೋಗೋಗು, ಅದ್ಯಾರನ್ ಕರ್ಕಬತ್ತೀಯ ಕರ್ಕಬ, ಬಂದ್ರೆ ತಾನೆ. ಶಾಂತಕ, ಶಾಂತಕ, ಸಂಜೀವಣ್ಣ ಇಲ್ವಾ? ಇಲ್ಲ, ಅವರು ಶಿವರಾಮೇಗೌಡರು ಹಟ್ಟಿಲಿ ಕತೆ ಮಾಡ್ಬೇಕು ಅಂತ ಸಂದೇಲೆ ಹೋದ್ರಲ್ಲ. ಹೌದಾಕ, ನಾನು ಅಲ್ಲಿಂದಲೇ ಬಂದೆ, ಅಲ್ಲೂ ಬಂದಿಲ್ಲ. ಅದ್ಕೆ ನೇರವಾಗಿ ಅದೇ ದಾರಿ ನೆರ್ಕ ಬಂದೆ. ಅವ್ರ ಅಲ್ಲೆಲ್ಲೂ ಸಿಗ್ಲಿಲ್ವಲ್ಲ. ಅದು ಅಲ್ಲದೆ ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಅದಕ್ಕೆ ನಾನು ಇಲ್ಲಿ ನೇರವಾಗಿ ಬಂದೆ. ಅದು ಅವ್ರ ಕಾಲುವೆ ಏರಿ ಮೇಲೆ ಹತ್ರ ಆಯ್ತದೆ ಅಂತ ಆ ಕಡೆಯಿಂದಾನೇ ಹೋಗಿರ್ಬೇಕಣ. ಸರಿ ಅಕ್ಕ, ಅವ್ರ ಕುಟಿ ಇರೋರ್ದು ನಂಬರ್ ಇದ್ದದೆ. ತಗೊಳ್ದವ್ರದ್ದು ಅದೇ ತತ್ತೀನಿ. ಸರಿ ಅಕ್ಕ. ಅಕ್ಕ, ಇವ್ರದ್ದು ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಇನ್ನೊಂದು ಅದೇ ತಕೊಳ್ಳಿ. ಹೇಳಿ ಅಕ್ಕ. ಅಕ್ಕ, ಎಲ್ಲ ಫೋನ್ ಸ್ವಿಚ್ ಆಫ್ ಬತ್ತದೆ. ಅಣ್ಣ, ಈಟೋಕ್ಕೆ ಅವ್ರ ಹಟ್ಟಿ ತವಕ್ಕೆ ಹೋಗಿರ್ಬೇಕು. ಅಲ್ಲೇ ಹೋಗಿ ನೋಡಿ. ಸರಿ ಅಕ್ಕ. ಎಲ್ರು ಇಟ್ಟಕ್ಕೆ ಎಲ್ಲುಂಟೋದ್ರು? ಲೇ ಕ್ವಾಟ್ಲೆ, ಸಿಕ್ಕದ್ನಿಲ್ಲ ಅವನು. ಅಂತಮ್ಮ, ಅವ್ರ ನಮ್ಮ ಮಟ್ಟಿಗೆ ಸಂದಲ್ಲೇ ಹೋದ್ರಂತೆ. ಅವ್ರ ಜೊತೆ ಇರೋರ್ಗೆಲ್ಲ ಫೋನ್ ಮಾಡ್ತೀವ್ನಿ, ಎಲ್ಲರ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಲೇ ಕ್ವಾಟ್ಲೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಬೇರೆ ಏನೋ ಆಗದೆ ಅಂತ ಅನುಮಾನ ಬರ್ತದೆ ಕಳ್ಳ. ನನ್ಗೂ ಯಾಕೋ ಹಂಗೆ ಅನ್ನಿಸ್ತದೆ ಅಂತಮ್ಮ. ಲೇ ಸರಿ ಬಿಡ್ಲಾ, ಅದನ್ನೆಲ್ಲ ಆಮೇಲೆ ನೋಡ್ಕೊಳುವ. ಬೇರೆ ಯಾರಾದ್ರೂ ಸಿಗ್ತಾರ ನೋಡ್ಲಾ. ಸರಿ ಅಂತಮ್ಮ. ಯಾಕಪ್ಪ ಭದ್ರ, ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತ್ಲಾ? ಚಿಕ್ಕವ, ಅದಿನ್ನೂ ಕತೆ ಓದೋರು ಇನ್ನೂ ಬಂದಿಲ್ಲ. ಅವ್ರ ಅಟ್ಟಿ ತಾವೆಲ್ಲ ಹೋಗಿ ವಿಚಾರಿಸಿದ್ವಿ, ಅವ್ರೆಲ್ಲವ್ರೆ ಅಂತಾನೆ ತಿಳಿತಾ ಇಲ್ಲ. ಅವ್ರಿಗೆ ಫೋನ್ ಮಾಡ್ತಾ ಇದೀವಿ, ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ, ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅಯ್ಯಯ್ಯೋ, ಏನ್ ಭದ್ರ ಹಿಂಗೆ ಹೇಳ್ತಿದ್ಯಾ? ನೋಡು ಭದ್ರ, ಈಗ ಯಾವ್ದೇ ಕಾರಣಕ್ಕೂ ಭಾವಂತವ ಈ ವಿಷಯ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಸುಮ್ಕೆ ಅವರು ಗಾಬರಿ ಆಯ್ತಾರೆ. ಅದಕ್ಕೆ ಬೇರೆ ಯಾರನ್ನ ಸಿಗ್ತಾರ ನೋಡು, ನಾನು ಗೊತ್ತಿರೋರ್ನೆಲ್ಲ ಕೇಳಿ ನೋಡ್ತೀನಿ. ಹ್ಞೂ ಚಿಕ್ಕವ, ನೀ ಹೇಳ್ದಂಗೆ ಮಾಡ್ತೀನಿ. ಯಾರಿಗ್ ಫೋನ್ ಮಾಡ್ಲಿ? ಗೌಡ್ರೆ, ಯೋನಾಯ್ತು, ಯಾಕೆ ಒಂಥರ ಇದ್ದೀರಾ? ಯೋನಿಲ್ಲ ಕಣಮೆ.
ಅದು ಮಾವ ಪೂಜೆಗೆಲ್ಲ ಟೈಮ್ ಆಯ್ತದೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಸರಿ ಮಾಡ್ಕೊಳ್ಳೋಣ ಬಿಡು. ಇವ್ರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡವ್ರೆ? ಆಗಿರ್ಬೋದು. ಲೇ 3 ಅಡಿ ಲೇ 6 ಅಡಿ ನೀವ್ ಏಟೇ ಪ್ರಯತ್ನ ಮಾಡಿ ತಿಪ್ಪುರ್ಲಾಗ ಹೊಡೆದ್ರುವ ಯಾರೂ ಬರಕ್ಕಿಲ್ಲ. ನಮಸ್ಕಾರ, ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ಬಾ, ಬಾ. ಅಲ್ಲ, ದುಡ್ಡಿನ ಮುಖ ನೋಡೋದ್ ಬೇಡ. ಥೈ. ಶಿವರಾಜಣ್ಣ, ಅಟ್ಟಿಲಿ ಕತೆ ಓದ್ಸೋದಿತ್ತು ಇವತ್ತೆಯ, ಬೇಕಾದ್ರೆ ಮನೆ ಹತ್ರನೇ ಬಂದು ಕರ್ಕ ಬತ್ತೀನಿ ಅಣ್ಣ. ಯಾರೊಬ್ರು ಏನಪ್ಪ ಮಾಡೋದು? ಲಾ ಕೊಟ್ಲೆ, ಏನಾತ್ಲಾ? ಯಾರನ್ನ ಸಿಕ್ಕಿದ್ರೇನ್ಲಾ? ಇಲ್ಲ ಅಂತಮ್ಮ, ಅಮ್ಮಮ್ಮ ಅಂದ್ರು ಒಂದ್ 20 ಜನಕ್ಕೆ ಫೋನ್ ಮಾಡೀನಿ, ಒಂದ್ 15 ಜನಕ್ಕೆ ವಿಚಾರಿಸಿ, ಯಾರು ಕೇಳಿದ್ರು ಏನೇನೋ ಒಂದೊಂದ್ ಕಾವ್ರೆ, ಬೇರೆ ಕಡೆ ಒಪ್ಕೊಂಡಿದೀನಿ, ಹಂಗ್ ಮಾಡಿದೀನಿ ಅಂತವ್ರೆ. ಯಾರು ಬರಕ್ ಒಪ್ಕೋತಿಲ್ಲ ಅಂತಮ್ಮ. ಈಗ ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಯ್ತಾ ಇಲ್ಲ. ಲೇ ಕ್ವಾಟ್ಲೆ, ಬೇಗ ಹುಡುಕ್ಲಾ, ನಾನು ಇಲ್ಲಿ ಹುಡುಕ್ತಾ ಇರ್ತೀನಿ. ಗೋವಿಂದ, ಮಿನಿಸ್ಟ್ರು ಬಂದ್ರು ಅನ್ಸ್ತದ, ಬರ್ಲಾ? ನಮಸ್ಕಾರ ಗೌಡ್ರೆ. ಈಗ ಬಂದ್ರ? ಈಗ ಬಂದೆ. ಮೀಟಿಂಗ್ ಮುಗಿಯೋದು ಹೊಸಿ ತಡ ಆಯ್ತು. ನನ್ನಿಂದ ಪೂಜೆಗೆ ಏನು ತೊಂದರೆ ಆಗಿಲ್ಲ ತಾನೆ? ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಬನ್ನಿ ಸಾಹೇಬ್ರೆ. ಕೂತ್ಕೊಳ್ರಮ್ಮ, ಕೂತು. ಚಿತ್ರ ಕುಡಿಯಕೇನ ತಮ್ಮಮ್ಮ? ಗೌಡ್ರೆ, ಈಗೇನು ಬೇಡಿ, ಮೊದಲು ಪೂಜೆ ಆಗ್ಲಿ. ಅಣ್ಣ ಅಣ್ಣ, ದುಡ್ಡು ಏಟ್ ಬೇಕಾದ್ರೂ ಕೊಡ್ತೀನಿ ಅಣ್ಣ, ದಯವಿಟ್ಟು ಬಂದ್ಬಿಡಿ ಅಣ್ಣ. ಭದ್ರ, ಏನಪ್ಪ ಆಟ ಹುಡ್ಕುದ್ರು ಒಬ್ಬನ ಕತೆ ಓದಕ್ ಸಿಗದ್ ಬೇಡ್ವೆ? ಅಡ್ವಾನ್ಸ್ ಇಸ್ಕೊಂಡು ಎಂತ ಕೆಲ್ಸ ಮಾಡೋರ್ ನೋಡು ಭದ್ರ. ಪಾಪ ಬಾವ ನೋಡಿದ್ರೆ ಎಲ್ರು ಬಂದವ್ರೆ ಅಂತ ಏಟ್ ಸಂತೋಷವಾಗವ್ರೆ, ಎಲ್ ನೋಡಿದ್ರೆ ಏಟೊಂದ್ ಹೋಗದ್ ನೋಡು. ಭದ್ರ, ಇವತ್ತೇನಾನ ಈ ಪೂಜೆ ನಿಂತು ಹೋಗ್ಬಿಟ್ರೆ ಬಾವಂಗ್ ದೊಡ್ಡ ಅವಮಾನನೇ ಆಗೋಯ್ತದೆ. ಅದು ಅಲ್ದೆ ಅವ್ರ ರಾಜಕೀಯ ಭವಿಷ್ಯಕ್ಕೆ ತೊಡಕಾಗೋಯ್ತದೆ ಕಣಪ್ಪ. ಜನಕ್ಕೇನಪ್ಪ ಈಟ್ ಸಿಕ್ಕಿದ್ರೆ ಸಾಕು, ಅವರೆಲ್ಲ ಸೇರ್ಕೊಂಡು ಗೌಡ್ರ ರಾಜಕೀಯ ಭವಿಷ್ಯಕ್ಕೆ ವಿಘ್ನ ಆಗೋಯ್ತು ಅಂತ ಮಾತಾಡ್ಕೋತಾರೆ. ಇಲ್ಲ ಚಿಕ್ಕವ, ಯಾವುದೇ ಕಾರಣಕ್ಕೂ ಹಂಗಾಗ್ಬಾರ್ದು. ಸರಿ ಆಯ್ತು ಕಣಪ್ಪ, ಈಗ ಬೇರೆ ದಾರಿ ಹೇಳು. ನಂಗೂ ಗೊತ್ತಾಯ್ತಲ್ಲ ಚಿಕ್ಕವ. ಗೌಡ್ರೆ, ನಿಮ್ ತವ ಹೇಳ್ಬೇಕಿತ್ತು. ಯಾ, ಈಗೇನು ಹೇಳ್ಬೇಡ, ಹೊಸಿ ಸುಮ್ನಿರಮ್ಮೆ. ಹೋನ ಎಲ್ಲ ತಯಾರೈತೆ? ಆಯ್ತು ರೀ. ಗೋವಿಂದ, ಎಲ್ಲ ತಯಾರಾಗೈತಂತೆ, ಪೂಜೆ ಮಾಡಕ್ ಕರ್ಸಪ್ಪ. ಸರಿ ಅಣ್ಣ, ಹೇಳ್ಬಿಡ್ತೀನಿ. ಅಪ್ಪ, ಅದು ಕತೆ ಓದಕ್ ಬರ್ಬೇಕಾಗಿದ್ದವ್ರು ಇನ್ನೂ ಬಂದಿಲ್ಲ. ಏನ್ಲ ಹೇಳ್ತಾ ಇದೀಯಾ? ಹ್ಞೂ ಅಪ್ಪ, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ.
ನಾವೆಲ್ಲ ಆಟೋತ್ನಾಗಿಂದ ಬೇರೆ ಫೋನ್ ಮಾಡ್ತಾನೆ ಇದೀವಿ, ಆದ್ರೆ ಈ ಟೈಮ್ ಯಾರು ಸಿಗ್ತಾ ಇಲ್ಲ. ಈಗಿರೋ ಪರಿಸ್ಥಿತಿ ನೋಡಿದ್ರೆ ಕತೆ ಓದ್ಸಕ್ ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಇವತ್ತೇನಾದ್ರೂ ಪೂಜೆ ನಿಂತೋದ್ರೆ ಅಪ್ಶಕ್ನಲ್ವಾ ಶಿವರಾಮೇಗೌಡ್ರೆ? ಏನಿಲ್ಲ ಮಗ ಇದು, ಅವ್ರು ಹೇಳ್ತಾ ಇರೋದು ದಿಟವೇ? ಹ್ಞೂ ಅಪ್ಪಯ್ಯ, ನಾವ್ ಕತೆ ಹೇಳಕ್ಕೆ ಅಂತ ಬಂದಿದ್ದೋ ಫೋನು ಸ್ವಿಚ್ ಆಫ್ ಆಗದೆ. ವತಾರನೆಯ ತಬ್ಲಾ ಹಾರ್ಮೋನಿಯಂ ಎಲ್ಲ ಕಳ್ಸ್ಕೊಟ್ಟವ್ರೆ, ಇನ್ನೇನ್ ಬತ್ತೀವಿ ಅಂತಂದ್ರು ಫೋನ್ ಸ್ವಿಚ್ ಆಫ್ ಆಗದೆ ಅಪ್ಪಯ್ಯ. ಆಮೇಲೆ ಅವ್ರಿಗೆ ಏನಾಗದೆ ಗೊತ್ತಿಲ್ಲ. ಈಗ ಅವನ್ ಸುದ್ದಿ ಬಿಡ್ಲಾ, ಯಾರಾದ್ರೂ ಸಿಗ್ತಾರ ನೋಡು. ಅಪ್ಪಯ್ಯ, ನಾವು ಆಟೋದಿಂದ ಇರೋ ಬರೋರ್ಗೆಲ್ಲ ಫೋನ್ ಮಾಡ್ತಾ ಇದೀವಿ, ಒಬ್ರು ಸಿಗ್ತಾ ಇಲ್ಲ ಅಪ್ಪಯ್ಯ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಜ್ಯೋತಿಯವ್ರೆ, ಇದೇನಪ್ಪ ಸುರುವಿನಲ್ಲೇ ವಿಘ್ನ ಮಾಡುವಂಗ್ ಮಾಡ್ತಾ ಇದ್ದಿ? ಕತೆ ಓದಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಕತೆ ಓದಿಸ್ಲಿಲ್ಲ ಅಂದ್ರೆ ನಮ್ಮ ಮಟ್ಟಿಗೆ ಒಳ್ಳೇದಾಗಕ್ಕಿಲ್ಲ. ಶಿವರಾಮ, ನಾವ್ ಯಾವ ಉದ್ದೇಶ ಇಟ್ಕೊಂಡು ಈ ಕತೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವೋ ಆ ಉದ್ದೇಶನೇ ನೆರವೇರಲ್ಲ ಕಣ್ಲಾ. ಗೌಡ್ರೆ, ಏನಮ್ಮ? ನಾನ್ ನಿಮ್ ತವ ಒಂದ್ ವಿಷಯ ಹೇಳ್ಬೇಕು. ಅಮ್ಮಿ, ಮೊದ್ಲೇ ಇಲ್ಲ ನಮ್ ತಲೆ ಬಿಸಿಯಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಾ ಇದೀವಿ. ಏನೇ ಇದ್ರುವೆ ಮಾತಾಡುವ, ಸ್ವಲ್ಪ ತುಮ್ಕೇರಮ್ಮೆ. ಗೌಡ್ರೆ, ಅದಂಗಲ್ಲ. ಹೊಸಿ ಕೈ ಮುಗಿತು, ತುಮ್ಕೇರಮ್ಮೆ. ಮಾವ, ನನ್ ಯೋನ್ ಹೇಳಕ್ ಬಂದೆ ಅಂದ್ರೆ ವಿದ್ಯಾ, ಈಗ ಹೊಸಿ ನೀನ್ ಸುಮ್ಕೆ ಇರವ. ಇದು ನಮ್ಮ ಮಟ್ಟಿ ಮರವ ದೇಶ. ನನ್ನ ಗೌರವ ಪ್ರಶ್ನೆ ಕಣವ. ಲೇ ಭದ್ರಾ, ಬೇರೆ ಯಾರಾದ್ರೂ ಸಿಗ್ತಾರ ನೋಡ್ಲಾ? ಯಾವುದೇ ಕಾರಣಕ್ಕೂ ನಾವು ಕತೆ ಮಾಡ್ಸೋದು ನಿಲ್ಬಾರ್ದು. ಅಯ್ಯೋ ದೇವ್ರೆ, ಯಾವ್ರೆ ಸತ್ಕೊಂಡು ಪೂಜೆ ನಡೀತದೆ. ನಮ್ ಭಾವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ? ಹಾಗೆಲ್ಲ ಈಗ್ಲೇ ಯಾಕೆ ಮಾತಾಡ್ತೀರಿ? ನೋಡೋಣ ಇರಿ, ಆ ದ್ಯಾವ್ರೆ ಏನಾದ್ರೂ ಒಂದ್ ದಾರಿ ತೋರ್ತಾನೆ. ಅಪ್ಪೆ ಹೊಸಿ ಬಂದೆ. ಸುಭಾಷ, ಯಾರ್ಲ ಬಂದಿರೋದು? ಕತೆ ಓದೋರೇನಾರ ಬಂದ್ಬಿಟ್ರ ಹೆಂಗೆ? ಅದ್ ಸಾಧ್ಯನೇ ಇಲ್ಲಮ್ಮ. ಅವ್ರೆಲ್ರೂ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿ ಸೇರ್ಸಿವ್ನಿ. ಯಾವುದೇ ಕಾರಣಕ್ಕೂ ಇವತ್ತು ದೇವ್ರ ಕಾರ್ಯ ಆಗ್ಲೇಬಾರ್ದು. ಇಲ್ಲಿಂದ ಜನರ ಬಾಯಲ್ಲಿ ಇಲ್ಲಾಗಿರೋದು ಮುಂದೆ ಎಲೆಕ್ಷನ್ ಕಷ್ಟ ಆಯ್ತದೆ ಅನ್ನೋದು ಹರಡ್ಬೇಕು. ಕೊಟ್ಲೆ ಸಿಕ್ಕದಲ್ಲ? ಇಲ್ಲ ಅಂತಮ್ಮ. ಮತ್ ಆಟೋನಲ್ಲಿ ಬಂದವ್ರ ಯಾರಲ್ಲ? ಆಗದಲ್ಲ, ನಾನ್ ಬರ್ಲಿಲ್ಲ. ನೋಡಂ ಬರ್ಲಲ್ಲಿ. ಮಾವಯ್ಯ, ಇದೇ ನೀವಿಲ್ಲಿ? ಗೌಡ್ರೆ, ನಾನೇ ಬರಕ್ ಹೇಳ್ದೆ. ಈಗ ಯಾಕಮ್ಮಿ ಬರಕ್ ಹೇಳ್ದೆ? ಅದು ಕತೆ ಓದಕ್ಕೆ.
ಅಮ್ಮಿ ಏನ್ ಹೇಳ್ತಾ ಇದೀಯಾ? ಹೌದು ಗೌಡ್ರೆ, ಕತೆ ಓದೋರ್ ಫೋನು ಸ್ವಿಚ್ ಆಫ್ ಆಗ್ಬಿಟ್ಟದೆ ಅಂತ ನೀವು ಕ್ವಾಟ್ಲೆ ಅಣ್ಣನ್ ತವ ಮಾತಾಡ್ತಿದ್ರಲ್ಲ. ಲೇ ಕ್ವಾಟ್ಲೆ, ಇದು ಅಪ್ಪ ಇನ್ ಮರುವಾದೆ ಪ್ರಶ್ನೆ ಕಳ್ಳ. ಇವತ್ ಏನಾದ್ರೂ ಸರಿಯೇ, ಕತೆ ನಡಿಬೇಕು ಆಟೆಯ. ಎಷ್ಟ್ ಪ್ರಯತ್ನ ಪಟ್ರು ಯಾರು ಸಿಗ್ತಾ ಇಲ್ಲ ಅಣ್ತಮ್ಮ. ನಾನು ಎಲ್ಲರಿಗೂ ಫೋನ್ ಮಾಡ್ತಾನೆ ಅವನಿ. ಲೇ ಇನ್ನೊಂದೆರಡು ಕಿತ್ತ ಪ್ರಯತ್ನ ಮಾಡ್ಲಾ? ಸರಿ ಅಣ್ತಮ್ಮ. ಏನ್ ಮಾಡೋದು? ಹಲೋ ಅಸಕಣ. ಹೂನಣ್ಣ, ಅದು ನೋಡೋಣ ಹಂಗೆ. ಹಲೋ, ಅಪ್ಪ, ಇವತ್ತು ನಮ್ಮ ಮಟ್ಟಿನಲ್ಲಿ ಕತೆ ಓದಿಸ್ಬೇಕು ಅಂತ ಎಲ್ಲ ಸಿದ್ಧ ಮಾಡ್ಕೊಂಡಿದ್ರು. ಆದ್ರೆ ಕತೆ ಓದೋರೆ ಬಂದಿಲ್ಲ ಅಪ್ಪ. ಮಿನಿಸ್ಟ್ರು, ಕಾರ್ಯಕರ್ತರು ಎಲ್ರೂ ಸೇರೋರೆ. ಅಪ್ಪ, ಇದು ನಮ್ಮ ಮಟ್ಟಿ ಗೌರವದ ಪ್ರಶ್ನೆ, ನಮ್ಮ ಮಾವಯ್ಯನ್ ಮರ್ವಾದ ಪ್ರಶ್ನೆ. ಅದಕ್ಕೆ ನೀನು ಹೊಸಿ ಜಲ್ದಿ ಹೊಂಟ್ ಬಾರಪ್ಪ. ಅಲ್ಲ ಕಣವ, ನಾನ್ ಕಥೆ ಓದ್ಬಿಟ್ಟು ಸ್ಯಾನೆ ವರ್ಷಗಳಾಗೋಗ್ಬಿಟ್ಟವೆ. ಅಪ್ಪ, ನೀನು ಬೋರಣ್ಣ ಎಲ್ರು ಸಂದ ಕತೆ ಓದ್ತಿದ್ರಿ. ಅದ್ ನೀನ್ ಮರ್ತಿರ್ಬೋದು, ಆದ್ರೆ ನಾನ್ ಮರ್ತಿಲ್ಲ ಅಪ್ಪ. ಅಂದಾಗೆ ಅಪ್ಪ, ನೀನು ಮರ್ತಿಲ್ಲ ತಾನೆ? ಮರ್ತಿಲ್ಲ, ಆದ್ರೆ ಅಪ್ಪ, ಇದು ಮಾವಯ್ಯನ್ ಮುಂದಿನ ಭವಿಷ್ಯದ ಪ್ರಶ್ನೆ ಅಪ್ಪ. ಹಟ್ಟಿ ಮರಿವಾದ ಪ್ರಶ್ನೆ, ಯೋಚನೆ ಮಾಡಕ್ಕೆಲ್ಲ ಸಮಯ ಇಲ್ಲ. ಸರಿ ಕಣವ, ನಾನು ಈಗ್ಲೇ ಎಲ್ಲರನ್ನು ಕರ್ಕೊಂಡ್ ಬರ್ತೀನಿ.